ಓಟ್ ಹಾಕಿರೋದಕ್ಕೆ ಗೆದ್ದಿರೋದು. ಅಲ್ಲ ಅದನ್ನ ಹೇಳಿದ್ ನಾನು, ಅದಕ್ಕೆ ಗೆದ್ದಿರೋದು ಜನ ಓಟ್ ಹಾಕಿರೋದಕ್ಕೆ ಬಿಗ್ ಬಾಸ್. ಏನೋ ಒಂದ್ ಲೈನ್ ಬಿಟ್ಟೆ. ಒಟ್ನಲ್ಲಿ ಇವಾಗ ಆರ್ಡರ್ ಇಸ್ ಪಾಸ್ಟ್, ಟಾಸ್ಕ್ ಇಸ್ ಓವರ್. ಥ್ಯಾಂಕ್ ಯು ಸೋ ಮಚ್. ಕೂತ್ಕೊಪ್ಪ. ಏಯ್ ನೋಡ್ರ ಪ್ರಜೆಗಳ ನೋಡ್ ಕಲ್ತ್ಕೊಳ್ಳಿ. ಟಾಸ್ಕ್ ಮಾಡೋದು ಅಂದ್ರೆ ಹಿಂಗೆ, ನೀವು ಇದೀರಾ. ಈಗ ನಿಮ್ಗೆ ನೆಕ್ಸ್ಟ್ ಟಾಸ್ಕ್ ಕೊಡ್ತೀನಿ. ಇಲ್ಲಿ ಬಾಪ ಲಾರ್ಡ್ ಲಬಕ್ ದಾಸ್ ಅವ್ರು ಇಲ್ಲಿ ಬನ್ನಿ. ಹೇಳಿ. ಅಪ್ಪ ನಾನು ಹೇಳಿದ್ದು ಬರೀ ಲಾಡು ಲಬಕ್ ದಾಸ್ ಎರಡೇ ತಾನೆ. ಇವರೆಲ್ಲ ಎಲ್ಲಿಂದ ಬಂದ್ರು? ಹೇಗೆ ಬಂದ್ರು ಕೇಳು. ಏನಂತ ಕೇಳಿ? ಇವ್ರು ಹೇಗೆ ಬಂದ್ರು ಅಂತ ಕೇಳು. ಇವರು ಹೇಗೆ ಬಂದ್ರು? ಶಿಪ್ಪಲ್ಲಿ ಬಂದ್ರು ನನ್ನ ಮಗನೇ. ನಾನು ಅದಲ್ಲಪ್ಪ ಕೇಳಿದ್ದು. ಇವರು ಯಾರು ವಾಸ್ಕುಡಿ ಗಾಮ ಅವರು ಇವರು ಎಲ್ಲ ಯಾರು ಅಂತ. ಅವರು ಸಂಬಂಧಿಕರು ನನ್ನ ಮಗನೇ. ಪೂಜಾವಾರಲ್ಲಿ ಒಬ್ಬಂಟಿಗನಾಗಿ ಸುಖಮಯವಾಗಿ ಕುಡಿತಿರುವಾಗ ಇವರೆದುರಿಗೆ ಬಿಗ್ ಬಾಸ್ ಜೊತೆ ಅವರಿಗೆ ಬಿಲ್ಡಪ್ ಕೊಡಿ ಅಂತ ನಮ್ಮನ್ನೆಲ್ಲ ಕರ್ಸ್ಕೊಂಡಿಲ್ಲಿ ನಮ್ಮನ್ನು ನಾಚಿ ಕಟ್ಟಿ ಅವಮಾನ ಮಾಡ್ತೀಯ ನೀನು. ಬನ್ನಿ, ನೀವು ಸಮಾಧಾನ ಮಾಡಿ. ಹಂಗೆಲ್ಲ ಹೊಡಿತಾರ? ಹೇಳಿ ಹಂಗಂತ ಬಿಟ್ಟೆ ಸಿಕ್ಕಿದ್ದೀನಿ ಅಂತ ಹಂಗೆಲ್ಲ ಹೊಡೆದ್ರ ಹಂಗೆಲ್ಲ ಹೊಡಿತಾರ? ಲಾರ್ಡ್ ಲಬಕ್ ದಾಸ್ ಅವರು, ಲಾರ್ಡ್ ಲಬಕ್ ದಾಸ್ ಹಂಗೆಲ್ಲ ಹೊಡಿತಾರ? ಗುರಿ, ನನಗೊಂದು ಮ್ಯಾಟ್ರ್ ಕನ್ಫರ್ಮ್ ಆಗೋಯ್ತು. ಏನೋ ಈ ಜನ್ಮದಲ್ಲಿ ನಿನಗೆ ಮಕ್ಕಳಾಗೋ ಡೌಟ್. ನನಗೂ ಹಂಗೆ ಅನ್ನಿಸ್ತಾ ಇದೆ ಕೋಬ್ರಾ. ಮೋಸ ಮಾಡ್ಬಿಟ್ಟ ಕೋಬ್ರಾ. ಯಾಕೆ? ತಲೆ ಹಿಂಗ್ ಹಿಡ್ಕೊಂಡು ತಲೆ ಹೊಡಿತಾನೆ ಅಂತ ತಲೆ ಸೇಫ್ಟಿ ಮಾಡ್ಕೊಂಡಿದ್ದೆ ನಾನು. ಇನ್ನೆಲ್ಲ ಹೊಡೆದ್ಬಿಟ್ಟ ಕೋಬ್ರಾ. ಇನ್ನೇನಪ್ಪ, ಆರಾಮಾಗಿ ಏರಿಯಾಗ ಹೋಗಿ ಭಿಕ್ಷೆ ಬೇಡ್ಕೊಂಡ್ ಬರ್ತಿದ್ರೆ, ಬಾರೋ ಇಲ್ಲಿ ಬಿಲ್ಡಪ್ ಕೊಡು ಸಖತ್ತಾಗಿ ದುಡ್ಡು ಕೊಡ್ತೀನಿ ಅಂತಂದೆ. ಇವಾಗ ಬಂದ್ರೆ ಹಿಂಗ ಅವಮಾನ ಮಾಡ್ತೀಯಾ? ನಿನಗ ಸುಮ್ನೆ ಬಿಡಲ್ಲ ಕಣೋ. ಅವನವನು ನಿನ್ಗೆ ಆಟ ಆಡಕ್ ಬರ್ತದ? ಅಲ್ಲಿ ಹಿಡ್ಕೊಂಡ್ರೆ ಇಲ್ಲಿ ಹೊಡಿತಾನೆ, ಇಲ್ಲಿ ಹಿಡ್ಕೊಂಡ್ರೆ ಅಲ್ಲಿ ಹೊಡಿತಾನೆ. ಉಗೀತ್ಯಾ? ಬೇಡ ಅಮ್ಮ, ಅಷ್ಟೆಂಟು ನೀನು ಒಬ್ಳೆ ಯಾಕಪ್ಪ ಆಗ್ಲಿಂದ ಸುಮ್ಮನೆ ನಿಂತಿದ್ಯಾ? ನೀನು ಏನಾರು ಹೇಳು. ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ರೆ ಫೋನ್ ರೀಚಾರ್ಜ್ ಮಾಡಿಸ್ಕೊಡ್ತೀನಿ, ಒಂದು ಸ್ಕೋಪ್ ಕೊಡು ಅಂತ ಹೇಳಿ ಇವಾಗ ಟಾಸ್ಕ್ ಚೆನ್ನಾಗಿ ಮಾಡಲ್ಲ ಅಂತ್ಯ. ಹೌದಾ? ನಮ್ ಟೈಮ್ ವೇಸ್ಟ್ ಮಾಡ್ತೇನೆ. ಆ ಟಾಸ್ಕ್ ನಾವು ಹಿಂಗ್ ಮಾಡ್ಬೇಕಿತ್ತಾ? ಹಿಂಗ್ ಮಾಡ್ಲಿಲ್ವಾ ನೀವು? ನಾವ್ ಹಿಂಗ್ ಮಾಡ್ಲಿಲ್ಲ ಸರ್. ಎಕ್ಸಲೆಂಟ್ ಸರ್. ಆ ಟಾಸ್ಕ್ ಮಾತ್ರ ಇವ್ರಂತೂ ಅದಕ್ಕಿಂತ ಅದ್ಭುತ. ಸೀರಿಯಸ್ಲಿ ಖುಷಿ ಆಯ್ತು ನನಗೆ. ಯೂರಿನ್ ಇಸ್ ಪಾಸ್ಟ್. ಅದಿಲ್ಲ. ಓಕೆ, ಈಗ ನಮ್ಮ ಬಿಗ್ ಬಾಸ್ ಸೀಸನ್ 4 ಟಾಪ್ 3 ಫೈನಲಿಸ್ಟ್ಗಳ ಹತ್ರ ನಮ್ಮ ಆಡಿಯನ್ಸ್ ಮಾತಾಡ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆ, ಯಾರು ಮೊದಲಿಗೆ? ಹಲೋ ಎವ್ರಿವನ್, ನನ್ನ ಹೆಸರು ವೈಷ್ಣವಿ. ನಾನು ಬಂದಿರೋದು PS ಕಾಲೇಜಿಂದ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಮತ್ತು ಮಜಾ ಟಾಕೀಸ್ ಫುಲ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಡಬಲ್ ಸೆಂಚುರಿ ಮಾಡಿದ್ದಕ್ಕೆ. ಹೀಗೆ ನಿಮ್ಮ ಶೋ ಇನ್ನ ಹೆಚ್ಚು ಇದು ಮಾಡ್ತಿರ್ಲಿ. ನಾವು ಇದನ್ನ ಮಾಡ್ತಾ ಇರ್ತೀವಿ. ಹೇಳಿ. ನನ್ನ ಕ್ವೆಶನ್ ಬಂದು ಪ್ರಥಮ್ ಸರ್ ಅವ್ರಿಗೆ, ಯಾಕೆ ಯಾವಾಗ್ಲೂ ಬಿಗ್ ಬಾಸ್ ಶೋ ಅಲ್ಲಿ ಬಿಗ್ ಬಾಸ್ ಅವ್ರ ವಾಯ್ಸ್ ಮೇಲ್ ಆಗೇ ಇರುತ್ತೆ, ಫೀಮೇಲ್ ಯಾಕೆ ಆಗಿರಲ್ಲ? ಅದನ್ನ ನಾನು 13ನೇ ವಾರ ಪ್ರಥಮ್ ಯು ಆರ್ ಎಲಿಮಿನೇಟೆಡ್ ಅಂತ ಹೇಳಿದಾಗ ನಾನು ಕೇಳಿದೆ, ಸರ್ ನಂದು 3 ವಿಶಸ್ ಇದೆ ಫುಲ್ಫಿಲ್ ಮಾಡಿ ಅಂತ ಹೇಳಿದೆ ಸುದೀಪ್ ಸರ್ಗೆ. ಏನು ಅಂದ್ರು, ಯಾಕೆ ಮಾಡಬೇಕು ಅಂದಾಗ ನಾನು ಹೇಳಿದೆ ಅವ್ರಿಗೆ, ಸರ್ ನೇಣ ಹಾಕ್ಬೇಕಾದ್ರೂ ನಿಮ್ಮ ವಿಷ್ ಏನು ಅಂತ ಕೇಳ್ತಾರೆ, ಲಾಸ್ಟ್ ವಿಶ್, ಸೊ ನಂದು ವಿಶ್ ಫುಲ್ಫಿಲ್ ಮಾಡಿ. ಬಿಗ್ ಬಾಸ್ ಗಂಡಸು ಮಾತ್ರ ಗೊತ್ತು, ವಾಯ್ಸ್ ಮಾತ್ರ ಬರ್ತದೆ, ಪ್ರಥಮ್ ಮನಿಕಬೇಡಿ ಎದ್ದೇಳಿ, ಪ್ರಥಮ್ ಕೂತ್ಕೊಳ್ಳಿ, ಪ್ರಥಮ್ ಊಟ ಮಾಡ್ಬಿಡಿ ಅಂತ ಹೇಳ್ತಿರ್ತಾರೆ. ಸೊ ಅಟ್ಲೀಸ್ಟ್ ಅವ್ರು ಮುಸುಡಿ ತೋರಿಸಿ ಒಂದ್ಸಲನಾರುವೆ ನಾ ಎಲಿಮಿನೇಟ್ ಆಯ್ತು. ನಾನು ಇಷ್ಟಿನ ಯಾರು ಮಾತು ಕೇಳಿದ್ದೆ ಅವ್ರದ್ದು ಮುಖ ಫೇಸ್ ನೋಡ್ಬೇಕು ಅಂತ ಆಸೆ ಪಡ್ತೀನಿ, ಇಲ್ಲಾಂದ್ರೆ ಬರಲ್ಲ ಟಾಯ್ಲೆಟ್ ಅಲ್ಲಿ ಸಿಲ್ಕಾಕೊಂಡ್ಬಿಡ್ತೀನಿ ಅಂತ ಹೇಳಿದೆ. ಸೊ ಅವರಂದ್ರು ಬನ್ನಿ ಪ್ರಥಮ್, ಅದು ಕೆಲವೊಂದು ಹೇಳಲಿಕ್ಕಾಗಲ್ಲ, ಸೊ ದಯವಿಟ್ಟು ಬನ್ನಿ ಅಂತ ಹೇಳಿದ್ರು. ಅವತ್ತು ಬಂದವನು ಹಾಗೆ ಕಂಟಿನ್ಯೂ ಆಗಿ. ಥ್ಯಾಂಕ್ ಯು ಸರ್. ಅವ್ರೇನ್ ಕೇಳಿದ್ರು, ಇವ್ರೇನ್ ಹೇಳಿದ್ರು, ಒಂಚೂರು ಅರ್ಥ ಆಗಿದ್ರೆ ಎಕ್ಸ್ಪ್ಲೈನ್ ಮಾಡಿ. ಅದಕ್ಕೆ ಗೆದ್ದಿರೋದು ಬಿಗ್ ಬಾಸ್. ಓಲಿ, ಕೊನೆಗೂ ನೋಡಿದ್ಯಾ ಯಾರ ವಾಯ್ಸು ಅಂತ ಗೊತ್ತಾಯ್ತಾ? ಯಾರ್ದು ಅಂತ ಗೊತ್ತಾಗ್ಲಿಲ್ಲ, ಫ್ರೆಂಡ್ಸ್ ಅಂತ ಗೊತ್ತಾಯ್ತು. ಅಲ್ಲ ಬಿಗ್ ಬಾಸ್ ಅಲ್ಲ, ಯಾರು ಮಾತಾಡೋ ವ್ಯಕ್ತಿ ನೋಡಿದ್ಯಪ್ಪ? ವ್ಯಕ್ತಿ ಮುಖ ತೋರ್ಸೇ ಇಲ್ಲ. ಓಕೆ. ಬಿಗ್ ಬಾಸಿನ ವಾಯ್ಸ್ ಯಾರು ಗೊತ್ತಾ? ಯಾರು? ಹಾಯ್ ಸೃಜನ್ ಸರ್. ಹಾಯ್. ಹಲೋ ಲಂಕೇಶ್ ಸರ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸನ್ನ ಭೋಜಶೆಟ್ಟರ್ ಅಂತ.
ನಾನು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಿಂದ ಬಂದಿದ್ದೇನೆ. ನನ್ನ ಜೊತೆಗೆ ನನ್ನ ತಂದೆ ಮತ್ತೆ ನನ್ನ ತಾಯಿ ಬಂದಿದ್ದಾರೆ. ನಮಸ್ತೆ ನಮಸ್ತೆ ಸರ್. ಸೊ ಮಜಾ ಟಾಕೀಸ್ ಇಸ್ ಡೂಯಿಂಗ್ ವೆರಿ ವೆಲ್. 200 ಎಪಿಸೋಡ್ಸ್ ಆಗಿದೆ. ತುಂಬಾ ಎಂಟರ್ಟೈನ್ಮೆಂಟ್ ನೀಡಿದೆ. ನಾವೆಲ್ಲರೂ ಮನೆಯಲ್ಲಿ ಕೂತು ಎವ್ರಿ ವೀಕ್ ನೋಡ್ತೀವಿ. ಇವತ್ತು ಫಸ್ಟ್ ಟೈಮ್ ಲೈವ್ ಆಗಿ ನಾನು ನಮ್ಮ ತಂದೆ ಬಂದು ಹುಬ್ಬಳ್ಳಿಯಿಂದ ಇಲ್ಲಿ ಬಂದು ನೋಡ್ತಿದ್ದೀವಿ. ತುಂಬಾನೇ ಮಜಾ ಬರ್ತಿದೆ. ಇದಕ್ಕೆ ಇನ್ನೂ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ನಾನು ನನ್ನ ಸ್ಪೆಷಲ್ ಟ್ಯಾಲೆಂಟ್ನ ನಮಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಫೈನಲಿಸ್ಟ್ ಆಗಿರೋ ಪ್ರಥಮ್ ಮತ್ತು ಕೀರ್ತಿ ಮತ್ತು ರೇಖಾ ಅವರಿಗೆ ಟಾಸ್ಕ್ ರೂಪದಲ್ಲಿ ಕೊಟ್ಟು ಎಂಟರ್ಟೈನ್ಮೆಂಟ್ ನೀಡಬೇಕು ಅಂತ ಇಚ್ಛೆ ಪಡ್ತಿದ್ದೀನಿ. ಸೊ ಕ್ಯಾನ್ ಐ ಕಮ್ ಆನ್ ದ ಸ್ಟೇಜ್ ಸರ್? ಬನ್ನಿ. ಹಾ, ಏನ್ ಮಾಡ್ತೀರಿ? ನಮಸ್ತೆ ಸರ್. ಇಲ್ಲಿ ನಾನು ಒಂದೊಂದು ಸ್ಪೆಷಲ್ ಟ್ಯಾಲೆಂಟ್ ಇದೆ, ತೋರಿಸ್ತೀನಿ. ನನ್ನ ಕಡೆ 7 ಬಾಲ್ ಇದಾವೆ. 7 ಬಾಲ್ ಇದಾವೆ. ಸೊ ಬಾಲ್ಗಳಿಂದ ಸ್ಪೆಷಲ್ ಟ್ಯಾಲೆಂಟ್ ಏನಂತ ತೋರಿಸ್ತೀನಿ. ಜಗ್ಲಿಂಗ್ ಅಂತ ಕೇಳಿರ್ತೀರ ನೀವು. ಹೌದು. ಬರೀ ಜಗ್ಲಿಂಗ್ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಟ್ಯಾಲೆಂಟ್. ಏನು? ಸೊ ಅದು ಇವಾಗ ಪ್ರಥಮ್ ಎಕ್ಸಾಂಪಲ್ ತಗೊಂಡ್ರೆ ಅವರು ಡೈಲಾಗ್ ಹೇಳ್ಬೋದು. ಸೊ ರೇಖಾ ಮೇಡಮ್ ಅವರು ಹಾಡು ಆಡ್ಬೋದು. ಕಿರಿಕೀರ್ತಿ ಅವರು ಏನಾದ್ರು ಬೇರೆ ಏನಾದ್ರು ರೈಮ್ಸ್ ಹೇಳ್ಬೋದು. ಸೊ ಆ ರೀತಿ. ಸೊ ಟಾಸ್ಕ್ ಏನಂದ್ರೆ ಫಸ್ಟ್ ಒಂದೊಂದು ಬಾಲ್ ಕೊಡ್ತೀನಿ ಎಲ್ಲರಿಗೂ, ಎಕ್ಸಾಂಪಲ್ ತೋರಿಸ್ತೀನಿ. ನೆಕ್ಸ್ಟ್ ಬೇಕಾದ್ರೆ ಅವರು ಲೆವೆಲ್ 2 2 ಬಾಲು, ಲೆವೆಲ್ 3 3 ಬಾಲ್, ಆ ತರ ಮಾಡೋದು. ಓಕೆ, ಇದು ಪ್ರಥಮ್ಗೆ ಕೊಡೋಣ. ಪ್ರಥಮ್ ಬರ. ಫಸ್ಟ್ ಟಾಸ್ಕ್ ಫೇಲ್ಡ್, ಲೆವೆಲ್ ಇನ್ಕಂಪ್ಲೀಟೆಡ್. ಬಾಯ್ಲಿ, ಅದು ಸೂಪರ್ ಮಿನಿಟ್ ಅಲ್ಲಿ. ಇವಾಗ ಒಂದೊಂದೇ. ಮಜಾ ಟಾಕೀಸ್, ಮಜಾ ಟಾಕೀಸ್. ಓಕೆನಾ? ಸೂಪರ್ ಸಿಂಪಲ್. ಹಾ, ಇನ್ನೊಂದು ಬಾಲ್. ಇವಾಗಿದು ಮಜಾ ಟಾಕೀಸ್. ನಾನು ಅದೇ ಮಾಡ್ತಾ ಇರೋದು. ಈ ಕೈಲೊಂದು, ಈ ಕೈಲು. ಹಾ, ಅದೇ ತಗೋ. ಅದು ಬೇಕಾ? ಅದೇಂಗ್ ಇವಾಗ ಬಂತಲ್ಲ. ಹಾ, ನೀವು ಮಾಡು. ಮಜಾ ಟಾಕೀಸ್. ಇದು ಬೇಡ ಅಂದ್ರೆ ನೀವು ಒಂದು ಯಾವ್ದಾದ್ರು ನಿಮ್ ಫೇವ್ರೇಟ್ ಡೈಲಾಗ್ ಹೇಳ್ತಾ ಯಾವ್ದು? ಖಂಡಿಸ್ತೀನಿ. ಕೊಟ್ಟಿದ್ದಕ್ಕೇನೆ ಖಂಡಿಸ್ತೀನಿ. ಮಜಾ ಟಾಕೀಸ್, ಮಜಾ ಟಾಕೀಸ್ ನಿಮ್ಮನ್ ಖಂಡಿಸ್ತೀನಿ. 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 ಖಂಡಿತ ಸೂಪರ್ ಸೂಪರ್. ಇವಾಗ ಕಿರ್ಕೀರ್ತಿ ಅವ್ರಿಗೆ ಇನ್ನೊಂದು ಟಾಸ್ಕ್. 7 ಮಗ್ಗೆ ಬರುತ್ತಾ? 7 ಮಗ್ಗೆ ಹೇಳ್ತಾ ಹೇಳ್ತಾ 2 ಬಾಲ್ ಜಗ್ಲಿಂಗ್. 7 1 7 7 2 14 7 3 21 7 4 28 7 5 ಅದೆಷ್ಟು 35 7 42 49 ಹೋಯ್ತು. ಆಟ ಹೋಯ್ತು. ಫೇಲ್ ಟಾಸ್ಕ್. 7 49 7 ಕೊಡು ಈ ಬಾಲು. 56 79 63 70. ವೆರಿ ಗುಡ್. ಇವಾಗ ರೇಖಾ ಮೇಡಮ್ಗೆ ಸ್ವಲ್ಪ ಟ್ವಿಸ್ಟ್ ಇಡೋಣ. ಯಾಕಂದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಅಲ್ವಾ? ಅವರಿಗೆ 2 ಬಾಲ್ ಬೇಡ, 3 ಬಾಲಿಂದ ಒಂದು ಟಾಸ್ಕ್ ನಾನು ಮಾಡಿ ತೋರಿಸ್ತೀನಿ. ಅದನ್ನ ಅವ್ರು ಮಾಡ್ಲಿ. ತುಂಬಾ ಸಿಂಪಲ್ ಆಗಿದೆ. ಗರಿ ಸನಿ. ಥ್ಯಾಂಕ್ ಯು. ಈ ಟಾಸ್ಕ್ ಆಗ್ಲಿಲ್ಲ ಅಂದ್ರೆ ನನ್ನೊಂದು ರಿಕ್ವೆಸ್ಟ್ ಇದೆ, ಅದನ್ನ ನಡ್ಸ್ಕೊಡ್ಬೇಕು. ಟಾಸ್ಕ್ ಆಗೈತಲ್ಲ, ನಮ್ಗೇನ್ ಕೊಟ್ರಿ? ಕೈ. ನೀವ್ ಹಾಡಿದ್ದೆ ಹಾಡ್ಬೇಕಾ ನಾನು? ನೀವ್ ಏನಾದ್ರು ಮಾಡಿ, ಯಾವ್ದಾದ್ರು ನಿಮ್ಗೇನು ಇಷ್ಟ ಬಿಟ್ಟು ಏನಾದ್ರೂ ಹೇಳಿ. ಜೋಕ್ ಬೇಡ. ಸ್ಟಾರ್ಟ್. ಸರಿ ಗಮ ಪದ ನಿ ಸ ಸ ನಿ ದ ಪ ಮ ಗ ರಿ ಸ ಸರಿ ಗಮ. ವೆರಿ ವೆಲ್, ಸೂಪರ್. ಸೊ ಈ ಟಾಸ್ಕ್ ನೀವು ಮಾಡಿದೀರಾ, ಅದೇ ಖುಷಿಗೆ ನಾನೊಂದು ರಿಕ್ವೆಸ್ಟ್ ನಡ್ಸ್ಕೊಟ್ಬಿಡಿ. ಏನು? ನೀವಂತೂ ಜೋಕಾಲಿ ಆಡಿಸ್ಬಿಟ್ರಿ, ನನಗೂ ಒಂದು ಡ್ಯಾನ್ಸ್ ಮಾಡೋ ಅವಕಾಶ ಸಿಕ್ಕರೆ. ಇವಾಗ ಜಗ್ಲಿಂಗ್ ಇಷ್ಟನಾ? ಜಗ್ಲಿಂಗ್ ಇಷ್ಟೇ. ಹೌದಾ? ಡ್ಯಾನ್ಸ್ ಮಾಡ್ತೀರಾ ಈಗ? ಓಕೆ, ಆಯ್ತು, ಬನ್ನಿ. ನಮ್ಗೆಲ್ಲ ಡಿಮ್ಯಾಂಡ್ ಇಲ್ಲ, ಬನ್ನಿ ಕೂತ್ಕೊಳ್ಳಿ. ಪಾಪ ಕೀರ್ತಿ, ಜಗ್ಲಿಂಗ್ ಇನ್ನೊಂದಿದೆ, ಡ್ಯಾನ್ಸ್ ಮಾಡ್ತಾ ಮಾಡೋಣಂತೆ. ಮಾಡಿ. ಫಸ್ಟ್ ನಂದೊಂದು ಮಾಡಿಬಿಡೋಣ. ಹಾ, ಮಾಡಿ. ಜಗ್ಲಿಂಗ್ ಟ್ರೈ ಮಾಡೋಣ. ಐ ವಿಲ್ ಥ್ರೋ ಇಟ್ ಬ್ಯಾಕ್ ಟು ಯು. ಸೂಪರ್. ಆಡೇ ಮುಗ್ದೋಯ್ತು, ಬನ್ನಿ. ಎಲ್ರು ಸೇರಿ ಒಂದು ಸಂತೋಷಕ್ಕೆ ಡ್ಯಾನ್ಸ್ ಮಾಡ್ಬಿಟ್ಟಿದ್ರೆ ಹೇಗಿರುತ್ತೆ? ಸಂತೋಷಕ್ಕ? ಸಂತೋಷಕ್ಕೆ. ಇದೇ ಸಂತೋಷ ತಡ್ಕೊಳಕಾಗ್ತಲ್ಲ ಅಂತ ಕೈಲಿ. ಬಟ್ ಎನಿವೆ, ಸೂಪರ್ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಂಡರ್ಫುಲ್. ಥ್ಯಾಂಕ್ ಯು. ಸೂಪರ್. ಸೂಪರ್. ನೆಕ್ಸ್ಟ್. ಹಾಯ್ ಸೃಜನ್ ಸರ್. ಹಾಯ್. ಹಾಯ್ ಪ್ರಥಮ್ ಸರ್. ಹಾಯ್ ಕಿರಿಕಣ್ಣ. ನಮಸ್ಕಾರ. ರೇಖಾ ಮೇಡಮ್ ನಮಸ್ತೆ. ನಮ್ಮ ಪ್ರಶ್ನೆ ಏನಂದ್ರೆ, ರೇಖಾ ಮೇಡಮ್ ಅವ್ರಿಗೆ, ರೇಖಾ ಮೇಡಮ್ ಅವರೇ, ನಿಮ್ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ನಡೆದಂತ ಬೆಸ್ಟ್ ಜೋಕ್ ಯಾವುದು? ಜೋಕೆ ಇದು. ಮತ್ತೆ ಜೋಕ್ ಹೇಳ್ತಾರ ಈಗ ನೀವು? ಬೆಸ್ಟ್ ಜೋಕ್ ಮತ್ತೆ ಹೇಳ್ತೀರಾ? ತುಂಬಾ ಇದೆ ಬೆಸ್ಟ್ ಜೋಕ್ಸ್. ನಾನು ಯಾವ್ದು ಅಂತ ಕನ್ಫ್ಯೂಸ್ ಆಗ್ತಾ ಇದ್ದೀನಿ. ಆ ಟೆರರಿಸ್ಟ್ಗಳನ್ನ ಎದುರುಗಡೆ ನಿಲ್ಸಿದ್ರೆ ಅವ್ರು ಜೋಕ್ ಕೇಳ ಸತ್ತೋಗ್ತಿದ್ರು ಅವರೆಲ್ಲ. ವಾಚ್ ಇದೆಯಾ? ಹಾ ಇದೆ ಮೇಡಮ್. ಚೀಪ್ ವಾಚಾ, ಕಾಸ್ಟ್ಲಿ ವಾಚಾ? ಮೀಡಿಯಂ. ಮೀಡಿಯಂ ವಾಚ್ ಅಲ್ಲಿ ಏನ್ ಟೈಮ್ ತೋರಿಸುತ್ತೆ? 7 ಗಂಟೆ. ಮೀಡಿಯಂ ಟೈಮ್. ಓಕೆ. ಅಪ್ಪ 8:45 ಅನ್ನು ಸುಮ್ಮನೆ ನೀನು. 8:45 ಸಾಕು. ಸೃಜನ್, ನಿಮ್ ವಾಚ್ ಎಕ್ಸ್ಪೆನ್ಸಿವ್? ನನ್ ನಿಂತೋಗಿರೋ ವಾಚ್ ಟೈಮೇ ತೋರಿಸಲ್ಲ.
ಟೈಮೇ ತೋರ್ಸಲ್ಲ ಹಂಗಾದ್ರೆ- ಸುಮ್ಮನೆ ರೇಟ್ ಯಾಕೆ ಹೇಳಲಿ ನಾನು ಇಲ್ಲ ವಾಚ್ ಯಾರ ಹತ್ರ ಇಲ್ಲ ಇಲ್ಲ ನನ್ನ ಹತ್ರ ಇಲ್ಲ. ನನ್ನ ಹತ್ರ ಇದೆ. ಏನ್ ಟೈಮ್ ಟೈಮೇ ಇಲ್ಲ, ಟೈಮ್ ಕೆಟ್ಟೋಗೈತೆ. ನೋ ಟೈಮ್. ಅದೇ ಹೇಳಿದ್ ನಾನು. ಜಸ್ಟ್ ಮುಗೀತೆ, ಹೊಡೀರಿ ಹೊಡೀರಿ. ಥ್ಯಾಂಕ್ ಯು ಮೇಡಮ್. 114 ದಿನ ತಡ್ಕೊಂಡಿರೋದು ಇದನ್ನ. ಇವಾಗ ನಮ್ ಕಷ್ಟ ಕೇಳಿ. ಇವಾಗ ಟೈಮ್ ಇಲ್ಲ ಅಂದ್ರೆ ನೋ ಟೈಮ್. ರೇಖಾ ಜೋಕ್ ಕೇಳಿದ್ರೆ ನಮ್ಗೆಲ್ಲ ಬ್ಯಾಕ್ ಟೈಮ್. ನೆಕ್ಸ್ಟ್. ಹಲೋ ಸರ್, ನನ್ನ ಹೆಸರು ಯಶವಂತ್ ಅಂತ, PS ಕಾಲೇಜಿಂದ ಬಂದಿದ್ದೀನಿ. ಹಾ. ಸರ್ ನನ್ನ ಕ್ವಶನ್ ಬಂದು ಪ್ರಥಮ್ ಸರ್ಗೆ. ಹಾ. ಸರ್, ನೀವು ಸುದೀಪ್ ಸರ್ನ ಮಾವ ಅಂತೀರಾ, ದೇವೇಗೌಡರು ಸರ್ನ ತಾತ ಅಂತೀರಾ, ಬಿಗ್ ಬಾಸ್ ಅಲ್ಲಿ ಎಲ್ಲೂ ನಿಮ್ಮ ಹೆಂಡತಿಯವ್ರ ಬಗ್ಗೆ ಹೇಳಿಲ್ಲ. ನಿಮ್ಮ ಹೆಂಡತಿ ಯಾರು ಸರ್? ಬಿಗ್ ಬಾಸ್ ಅಲ್ಲಿ ಹೆಂಡತಿ ಯಾರು ಅಂತ ಹೇಳಿಲ್ಲ. ಮದುವೆ ಆದ್ಮೇಲೆ ಕರಿತೀನಿ, ಉಣ್ಕೊಂಡು ಹೋಗೋರಂತೆ, ಗೊತ್ತಾಯ್ತೆ ಬಿಡಿ. ಥ್ಯಾಂಕ್ ಯು ಸರ್. ಓಕೆ, ಸೊ ಬಿಗ್ ಬಾಸ್ ಟಾಪ್ 3 ಕಂಟೆಸ್ಟೆಂಟ್ಸ್ ಮಜಾ ಟಾಕೀಸ್ ಬಂದ್ರಿ. ಹೇಗಿತ್ತು ಮಜಾ ಟಾಕೀಸ್? ಆಸ್ ಯೂಶುವಲ್ ತುಂಬಾ ಮಜಾ ಆಯ್ತು. ಹೋಪ್ ಯು ಎಂಜಾಯ್ಡ್. ವೆರಿ ಮಚ್. ಕೀರ್ತಿ? ಸಿಗಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಮಗೆ ನಿಜವಾಗ್ಲೂ 114 ದಿನ ಆದಮೇಲೆ ಒಂದು ರಿಲ್ಯಾಕ್ಸ್ ಮೈಂಡ್ ಬೇಕಿತ್ತು, ಒಂದಿಷ್ಟು ನಗಬೇಕಿತ್ತು. ಅದಕ್ಕೆ ಮಜಾ ಟಾಕೀಸ್ಗಿಂತ ಬೆಸ್ಟ್ ಜಾಗ ಬೇರೆ ಇಲ್ಲ ಅನ್ಸುತ್ತೆ. ಇಡೀ ಕರ್ನಾಟಕ ನಗಿಸ್ತಾ ಇರೋರು ನೀವು, ಇವತ್ತು ನಮಗೂ ನಗಿಸಿದಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಪ್ರಥಮ್ ಎದ್ದು ನಿಂತ್ಕೊಂಡು ಹೇಳ್ತೀನಿ. ಹೇಳಪ್ಪ. ನೋಡಿ, ಕನ್ನಡದ ಜನತೆಗಳೇ, ಈ 200 ಎಪಿಸೋಡ್ ಮುಗಿದು ಮಜಾ ಟಾಕೀಸ್ ಏನ್ ಮುಂದೆ ಹೋಗ್ತಾ ಇದೆ, ಬಹಳ ಖುಷಿ ಆಯ್ತು. ಇದು ಕಿರುತೆರೆ ಅಲ್ಲ, ಕಿರುತೆರೆಯಲ್ಲಿ ಆಕ್ಚುಲಿ ಅಂತ ಹೇಳಿದ್ರು ಕಿರುತೆರೆಯಲ್ಲಿ ಬಹಳ ಅಗಾಧವಾಗಿದೆ. ಇಲ್ಲಿ ತುಂಬಾ ಖುಷಿ ಕೊಡ್ತಾ ಇದೆ ನಮಗಂತೂ. 115 ದಿನ ರೇಖಾ ಅವ್ರ ಜೋಕ್ಸ್ ನ ಕೇಳಿ ನಿಜವಾಗ್ಲೂ ಸುಜಲ್ ಸರ್ ಹೇಳಿದ್ರು, ಪ್ರಥಮ್ ನಿಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ. ಅವ್ರು ಹೇಳಿದ್ದು ಆ ಜೋಕ್ ಕೇಳಿದಕ್ಕೇನೆ. ಬಟ್ ಇಲ್ಲಿಗೆ ಬಂದ್ಮೇಲೆ ಆ ಟ್ರೀಟ್ಮೆಂಟ್ ಸಿಕ್ಕಿದೆ. ಇದಕ್ಕಿಂತ ಬೆಸ್ಟ್ ಟ್ರೀಟ್ಮೆಂಟ್ ಬೇಡ. ಪ್ರತಿ ವೀಕೆಂಡ್ಸ್ ಕನ್ನಡದ ಜನತೆಗಳಿಗೆ ಮಜಾ ಟಾಕೀಸೇ ಬೆಸ್ಟ್ ಟ್ರೀಟ್ಮೆಂಟ್. ಇಂದ್ರಜಿತ್ ಸರ್ ಇರ್ಬೋದು, ಸೊ ಎಲ್ಲರೂ ಬಹಳ ಎಕ್ಸ್ಪೀರಿಯನ್ಸ್. ನಮ್ಮ ಶ್ವೇತಾ ಅಂತ ಹೇಳಿದ್ರೆ ಬೇಜಾರಿಲ್ಲತ್ತ ನಿಮ್ಗೆ? ಇಲ್ಲ ಇಲ್ಲ, ಸೊ ಎಲ್ಲರೂ ಬಹಳ ಖುಷಿ ಕೊಡ್ತಾ ಇದ್ದಾರೆ ಕನ್ನಡದ ಜನತೆಗಳಿಗೆ. ನನಗಂತೂ ಮಜಾ ಟಾಕೀಸ್ಗೆ ಬಂದಿದ್ದೆ ಬಹಳ ಖುಷಿ. ನಾನು ಆಕ್ಚುಲಿ ನಾನು ಹೇಳಿದ್ನಲ್ಲ ನಂಗೆ ಒಳ್ಳೆ ಡಾಕ್ಟರ್ ಗೊತ್ತು ಅಂತ, ಅದಕ್ಕೆ ಹೇಳಿದ್ನಲ್ಲ ನಾನು. ಆ ಡಾಕ್ಟರ್ ನಾನೇ ಗುರು. ಅದನ್ನ ಹೇಳಿ. ಎಕ್ಸಲೆಂಟ್, ಡೋಂಟ್ ವೆರಿ, ಪಾಸಿ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಂಡ್ ಲವ್ಲಿ ಹ್ಯಾವಿಂಗ್ ಯು. ಇಟ್ ವಾಸ್ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್, ಇದ್ರ ಬಗ್ಗೆ ಒಂದು ಎಕ್ಸ್ಟ್ರಾ ಇನ್ಸಿಡೆಂಟ್ ಇದೆ ಗೊತ್ತಾ ಬಿಗ್ ಬಾಸ್ ಸೀಸನ್ 4ದು? ಏನು? ರಿಷಿಕಾ ಗೊತ್ತಲ್ಲ, ರಿಷಿಕಾ ಅವ್ರು ಬರ್ಬೇಕಾದ್ರೆ ನಂಗೊಂದು ಜಾಕೆಟ್ ಕೊಟ್ಟು, ಪ್ರಥಮ್ ಇದು ಹಾಕೊಂಡ್ರೆ ನೀವು ಗೆಲ್ತೀರಾ ಅಂತ. ನನ್ನೊಂದು ರಿಕ್ವೆಸ್ಟ್, ಎವ್ರಿ ಡೇ ಗಾರ್ಡನ್ ಕ್ಲೀನ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ನಾ ಹೇಳಿದೆ, ನನಗೆ ಗೊತ್ತಿರೋಂಗೆ ಕರ್ನಾಟಕದ ಜನತೆಗಳು ನಂಗೆ ಗೊತ್ತಿರೋಂಗೆ ನಂಗೆ ಮಕ್ಕಳಿಲ್ಲ. ಗಿಡಗಳನ್ನೇ ಪ್ರಕೃತಿ ನನ್ನ ಮಕ್ಕಳು ಅನ್ಕೊಂಡಿದ್ದೀನಿ. ಸೊ ಪ್ರತಿದಿನ ಮಿಸ್ ಇಲ್ಲದೆ ನೀರು ಹಾಕ್ತಾ ಇದ್ದೀನಿ. ಸೊ ಗಿಡಗಳು ಬೆಳೀತಾ ಹೋಯ್ತು, ನಾನು ಗೆತ್ತಾ ಹೋದೆ. ಸೊ ಗಿಡಗಳನ್ನ ಬೆಳೆಸಿ ಪ್ರಕೃತಿ ಉಳಿಸಿ ಅಂತ ಸೃಜನ್ ಸರ್ ಹೇಳ್ತಾ ಇದ್ದಾರೆ. ಇದನ್ನ ತಲೆಯಲ್ಲಿ ಇಟ್ಕೊಂಡು ಕನ್ನಡದ ಜನತೆಗಳೇ ಗಿಡಗಳನ್ನ ಬೆಳೆಸಿ. ಒಂದು ಕಾಂಟ್ರವರ್ಸಿ ಡೈಲಾಗ್ ಹೊಡ್ಬಿಟ್ಟ, ನಂಗೆ ಗೊತ್ತಿರೋಂಗೆ ಮಕ್ಕಳಿಲ್ಲ ಅಂತ. ಗೊತ್ತಿಲ್ಲದೆ ನಂಗೆ ಹಾ. ಸೊ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 4 ಟಾಪ್ 3 ಕಂಟೆಸ್ಟೆಂಟ್ಸ್ ಇವತ್ತು ನಮ್ಮ ಮಜಾ ಟಾಕೀಸ್ಗೆ ಬಂದ್ರು. ಮಜಾ ಮಾಡಿದ್ವಿ, ತರಲೆ ಮಾಡಿದ್ವಿ, ಎಲ್ಲ ತಮಾಷೆಯಲ್ಲೇ ಈ ಒಂದು ಸುಂದರ ಸಂಜೆಯನ್ನ ಕಳ್ತಿದ್ವಿ. ನಮ್ಮ ಉದ್ದೇಶ ಒಂದೇ ಒಂದು, ಎಲ್ಲರೂ ನಗ್ತಾ ಇರಬೇಕು. ಬಿಕಾಸ್ ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸನ್. ನಗ್ತಾ ಇರಿ, ನಗಿಸ್ತಾ ಇರಿ. ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ದಯವಿಟ್ಟು ಸೇವ್ ವಾಟರ್ ಅಂಡ್ ಗಿಡ ನೆಡಿ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್. ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್.